ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗತ್ ಸ್ಟೋರೀಸ್ ಫಗ್ಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಸ್ಟ್ರೈಟ್ ಅವೇ ಮಗ. ಒಂದು ಹೊಸ ದಾಖಲೆ ಆಗಿದೆ ಮಗ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಫಾಸ್ಟೆಸ್ಟ್ 50 ಬೈ ಅ ಟೀಮ್ ಯಾವುದು ಅಂದರೆ ಅದು ಇಂಡಿಯಾದು. ಜಸ್ಟ್ ಹೊಡೆದು ನಮ್ಮ ಟೀಮ್ ಇಂಡಿಯಾ ಇವತ್ತು ಡಿಫ್ರೆಂಟ್ ಮೋಡಲ್ಲೇ ಬ್ಯಾಟಿಂಗ್ ಆಡೋದಕ್ಕೆ ಬಂದಿದೆ. ಇವಾಗ ಕರೆಂಟ್ಲಿ ಬ್ಯಾಟಿಂಗ್ ಆಡಿದ್ರು T20 ಮೋಡಲ್ಲಿ ಬ್ಯಾಟಿಂಗ್ ಆಡ್ತಿದೆ ನಮ್ಮ ಟೀಮ್ ಇಂಡಿಯಾ. ಯಶಸ್ವಿ ಜಾಯ್ಸ್ವಾಲ್ ಜೊತೆಗೆ ರೋಹಿತ್ ಶರ್ಮಾ ಇಂಟ್ರೆಸ್ಟಿಂಗ್ ದಾಖಲೆನ ಮಾಡಿದರೆ ಅದೇನೇ ಫಾಸ್ಟೆಸ್ಟ್ 50 ಗುರು. ವರ್ಲ್ಡ್ ಕ್ರಿಕೆಟಲ್ಲೇ ಟೆಸ್ಟ್ ಫಾರ್ಮ್ಯಾಟಲ್ಲೇ ಫಾಸ್ಟೆಸ್ಟ್ 50ನ ಅಂದರೆ ಟೀಮ್ ಟೋಟಲ್ ಹೇಳ್ದಿರೋದು ಇನಿಷಿಯಲ್ 50ನ ಯಾವ ಟೀಮು ಕೂಡ ಇಷ್ಟು ಬೇಗ ಹೊಡೆದಿಲ್ಲ. ಕೇವಲ 3 ಓವರಲ್ಲಿ 50ನ ಹೊಡೆದಿರೋದು ನಮ್ಮ ಟೀಮ್ ಇಂಡಿಯಾ. ಅದರಲ್ಲಿ ಯಶಸ್ವಿ ಜಾಯ್ಸ್ವಾಲ್ ಬ್ಲಾಸ್ಟ್ ಮಾಡ್ತಾರೆ, ರೋಹಿತ್ ಶರ್ಮಾ ಸ್ಟ್ಯಾಂಡ್ ಕೊಟ್ಟಿದ್ದು. ಸೊ ಒಂಥರ T20 ಮೂಡಲ್ಲಿ ಕಾಣಿಸ್ಕೊಂತಾರೆ. ಯಾಕಂದ್ರೆ ರಿಸಲ್ಟ್ಗೋಸ್ಕರ ನೋಡಿದರೆ ಮ್ಯಾಚ್, ಅದಕ್ಕೋಸ್ಕರ ಈ ಒಂದು ಅಗ್ರೆಷನ್ ಬಂದಿರೋದು ಟೆಸ್ಟ್ ಫಾರ್ಮೆಟಲ್ಲಿ. ಇನ್ಫ್ಯಾಕ್ಟ್ ಫಾಸ್ಟೆಸ್ಟ್ 100 ಕೂಡ ನಮ್ಮ ಟೀಮ್ ಇಂಡಿಯಾದೆ. ಅದು ಈ ಮ್ಯಾಚಲ್ಲಿ ಬಂದಿರುವಂಥದ್ದು 100 ಬಂದಿದ್ದು 10.1 ಓವರಲ್ಲಿ. ಟೆಸ್ಟ್ ಕ್ರಿಕೆಟಲ್ಲಿ ಇತಿಹಾಸದಲ್ಲೇ ಇದುವರೆಗೂ ಕೂಡ ಫಾಸ್ಟೆಸ್ಟ್ 100 ಬೈ ಟೀಮ್ ಬಂದೇ ಇಲ್ಲ. ಸೊ ಇಂಟ್ರೆಸ್ಟಿಂಗ್ ದಾಖಲೆನ ಕ್ರಿಯೇಟ್ ಮಾಡಿದರೆ, ಯಾಕಂದ್ರೆ ರಿಸಲ್ಟ್ಗೋಸ್ಕರ ಆಡ್ತಾ ಇರೋಂಥದ್ದು. ಅಪ್ಡೇಟ್ ನಂಬರ್ 2 ಮುಷೀರ್ ಖಾನ್ ರಿಲೇಟೆಡ್ ಅಪ್ಡೇಟ್ ಬಂದಿದೆ ಮಗ. 16 ವಾರಗಳು ಅವರು ಆಡೋದಕ್ಕಾಗೋದಿಲ್ಲ ಅಂತ ಅಪ್ಡೇಟ್ ಬಂದಿದೆ. ನೆನ್ನೆ ನಿಮಗೆ ಅಪ್ಡೇಟ್ನ ಕೊಟ್ಟಿದ್ದೆ ಅವ್ರ ರಿಲೇಟೆಡ್ ಯಾವ ಥರ ಅವರು ಫಸ್ಟ್ ಕಾಣಿಸ್ಕೊಂಡಿದ್ದಾರೆ ಆಕ್ಸಿಡೆಂಟ್ ಆದ ನಂತರ ಅಂತ. ಕತ್ತಿಗೆಲ್ಲ ಪಟ್ಟಿ ಹಾಕೊಂಡು ನಿಂತ್ಕೊಂಡಿದ್ರು. ಸೊ 16 ವಾರಗಳು ಅವರು ಆಡೋದಕ್ಕಾಗೋದಿಲ್ಲ ಅಂತ ಅಫಿಷಿಯಲ್ ಅಪ್ಡೇಟ್ ಇವಾಗ ಅವರೇ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 3 IPL ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಇತ್ತಲ್ಲ ಮಗ, GC ಮೀಟಿಂಗ್ ಇತ್ತು, ಜನರಲ್ ಕೌನ್ಸಿಲ್ ಮೀಟಿಂಗು. ಅಲ್ಲೇನೇ ರಿಟೆನ್ಷನ್ ಪಾಲಿಸಿ ಎಲ್ಲ ಅನೌನ್ಸ್ ಆಗಿದ್ದು. ಮೊನ್ನೆ ರಾತ್ರಿ ಅನೌನ್ಸ್ ಮಾಡೋದಿಲ್ಲ. ಅದೆಲ್ಲ ಆಯಿತು ಅಂದರೆ ಬೆಂಗಳೂರಲ್ಲಿ ಆಗಿದ್ದು. ಬೆಂಗಳೂರಿನ ಓಡಲಲ್ಲಿ ಸೊ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಒಂದು ಬೆದರಿಕೆ ಕರೆ ಬಂದಿತ್ತಂತೆ ಮಗ. ಈ GC ಮೀಟಿಂಗ್ ಆಗೋದಕ್ಕೆ ಬಿಡೋದಿಲ್ಲ, ನಮ್ಮನ್ನೆಲ್ಲ ತೊಳಿತಾ ಇದ್ದೀರಾ ಹಂಗೆ. ಪ್ರಾಬ್ಲಿ ಇದು PSL ಕಡೆಯಿಂದ ಬಂದಿತ್ತು ಅಂತ ಕಾಣಿಸುತ್ತೆ ಬೆದರಿಕೆ ಕರೆ. ಅವ್ರಿಗೆ ರಿಲೇಟ್ ಆಗೋರ ಕಡೆಯಿಂದನೇ ಬಂದಿತ್ತು ಅಂತ ಕಾಣಿಸುತ್ತೆ. ಯಾಕಂದರೆ ಅವರೇ ಮಾಡೋದು ಈ ಥರ ಎಲ್ಲ ಕುತಂತ್ರತ. ಏನೂ ಮಾಡೋಕ್ಕಾಗಲ್ಲ, ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ಏನೋ ಒಂದು ಒಟ್ರಾಸಿಗೆ ನಮ್ಮದು ಒಂದಿರಲಿ ಅಂತ ಸುಮ್ಮನೆ ಎದ್ರಕಂತಾರೆ ಅಂತ ಸ್ವಲ್ಪ ಅಟೆನ್ಷನ್ಗೆ ಇಟ್ಟಿಸ್ಕೊಳ್ಳೋದಕ್ಕೆ ಈ ಥರ ಎಲ್ಲ ಮಾಡ್ತಾರೆ. ಇನ್ನೇನೋ ಪಾಕಿಸ್ತಾನದವರೇ ಮಾಡಿರ್ತಾರೆ, ಇನ್ಯಾರು ಮಾಡ್ತಾರೆ. ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಡಮ್ ಅನಿಸ್ತೀವಿ ಅಂತ ಹೇಳೋದೇ ಆಯಿತು. ಎಲ್ಲೂ ಡುಮ್ಮು ಅನಿಸ್ಲೆ ಸುಮ್ಮನೆ ಬೆದರಿಕೆ ಕರೆಗಳನ್ನ ಹಾಕ್ತಿರು. ವರ್ಲ್ಡ್ ಕಪ್ಪಲ್ಲಿ ಡಮ್ ಅನಿಸ್ತೀವಿ, ಅಹಮದಾಬಾದ್ ಸ್ಟೇಡಿಯಮ್ನ ಹಂಗೆ ಇದು ಮಾಡ್ಬಿಡ್ತೀವಿ, ಬ್ಲಾಸ್ಟ್ ಮಾಡ್ಬಿಡ್ತೀವಿ, ಹಂಗೆ ಅಂತ ಏನೇನೇನೋ ಬಂದಿತ್ತು. ಏನು ಕಿತ್ಕೊಳ್ಳೋಕ್ಕಾಗಲಿಲ್ಲ ಅವರು. ಅಪ್ಡೇಟ್ ನಂಬರ್ 4 ಮುಂಬೈ ಇಂಡಿಯನ್ಸ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಮೊದಲನೇ ಸ್ಲ್ಯಾಬಲ್ಲಿ ರಿಟೈನ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುವಂಥ ಪ್ಲೇಯರ್ ಯಾರು ಅಂತಂದರೆ ಮುಂಬೈ ಇಂಡಿಯನ್ಸ್ಗೆ ಇಟ್ಸ್ ಜಸ್ಪ್ರೀತ್ ಬುಮ್ರಾ ಅಂತ ನಾನು ನಿಮಗೆ ಹೇಳಿದ್ದೆ. ಸ್ಲ್ಯಾಬ್ ಗೊತ್ತಿಲ್ಲ, ಒಟ್ಟಲ್ಲಿ ಫಸ್ಟ್ ಪ್ರಿಫರೆನ್ಸ್ ಆಗಿರ್ತಾರೆ ಅಂತ ನಾನು ನಿಮಗೆ ಹೇಳಿದ್ದೆ. ಅದು ಅಪ್ಡೇಟ್ ಬಂದಿದೆ ಅಂತ. ಬಟ್ ಇವಾಗ ಸೆಕೆಂಡ್ ಪ್ರಿಫರೆನ್ಸ್ ಯಾರಿರ್ತಾರೆ ಅಂತ ಅಪ್ಡೇಟ್ ಬಂದಿದೆ ಮಗ. ಇಟ್ಸ್ ಸೂರ್ಯ ಕುಮಾರ್ ಯಾದವ್ ಸೆಕೆಂಡ್ ಪ್ರಿಫರೆನ್ಸ್ ಆಗಿ ಇರ್ತಾರೆ ಅಂತ. ಇಲ್ಲಿ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಯಾಕೋ ಸೌಂಡೇ ಕೇಳಿಸ್ತಾ ಇಲ್ಲ. ಏನು ರಿಟೈನ್ ಮಾಡ್ಕೋತಾರ ಅಥವಾ ಇಲ್ವಾ ಗೊತ್ತಿಲ್ಲ. ಸೊ ಅವ್ರನ್ನ ಥರ್ಡ್ ಪ್ರಿಫರೆನ್ಸು. ಏನು ರೋಹಿತ್ ಶರ್ಮಾ ಆಪ್ಷನಿಗೆ ಬಿಡ್ತಾರೆ ಅವರು, ಗೊತ್ತಿಲ್ಲ ಅದೇನು ಮಾಡ್ಕೊತಾರೆ ಅಂತ. ಒಟ್ಟಲ್ಲಿ ರಿಟೈನ್ ಮಾಡ್ಕೋಬೋದು. ಅಪ್ ಟು 5 ಮೆಂಬರ್ಸ್ನ ರಿಟೈನ್ ಮಾಡ್ಕೋಬೋದು. ರೋಹಿತ್ ಶರ್ಮನೂ ಕೂಡ ರಿಟೈನ್ ಮಾಡ್ಕೋಬೋದು. 4 ಜನ ಏನು ಮೇನ್ ಪ್ಲೇಯರ್ಸ್ ಇದ್ದಾರೆ, 4 ಜನ ರಿಟೈನ್ ಮಾಡ್ಕೊಬೋದು. ಯಾಕಂದರೆ 3+2 ರನ್ ಬಿಟ್ಟಿಲ್ಲ ಅವರು. ಸೊ ನೋಡೋಣ ಅದೇನು ಮಾಡ್ತಾರೆ ಮುಂಬೈ ಅಂತ. ಒಟ್ಟಲ್ಲಿ ದುಡ್ಡು ಜಾಸ್ತಿ ಖರ್ಚು ಆಗುತ್ತೆ 4 ಜನ ರಿಟೈನ್ ಮಾಡ್ಕೊಂತು ಅಂದರೆ. ಅಪ್ಡೇಟ್ ನಂಬರ್ 5 ವರುಣ್ ಚಕ್ರವರ್ತಿ ಬಗ್ಗೆ ಮಾತಾಡಿದರೆ ಮತ್ತೆ ಅವರು ಇಂಡಿಯನ್ ಟೀಮ್ಗೆ ಕಮ್ ಬ್ಯಾಕ್ ಮಾಡೋದು. ಮತ್ತೆ ಸೆಲೆಕ್ಷನ್ ಕಮಿಟಿ ಅವ್ರನ್ನ ಗಣನೆಗೆ ತೊಗೊಂಡು ಸೆಲೆಕ್ಟ್ ಮಾಡಿರೋದು. ಏನಕ್ಕೆ ಅಂತಂದರೆ IPL ಪರ್ಫಾರ್ಮೆನ್ಸ್ ಮೇಲೇ ಅಂತ ಪಾರ್ಥಿವ್ ಪಟೇಲ್ ಅವರು ಹೇಳಿದ್ದಾರೆ. IPL ರಫ್ ಪಿಚ್ಗಳ ಮೇಲೆ ಇವರ ಪರ್ಫಾರ್ಮೆನ್ಸ್ ಏನಿತ್ತು, ಸೊ ಅದು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಬೀರಿದೆ ಸೆಲೆಕ್ಷನ್ ಕಮಿಟಿಗೆ. ಆದ್ದರಿಂದ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಅವರು ಡೊಮೆಸ್ಟಿಕಲ್ಲಿ ಆಡ್ಬಿಟ್ಟು ಸೆಲೆಕ್ಟ್ ಆದರು ಅಂತ ಯಾರು ಹೇಳಿದ್ದು? ಅವ್ರು IPL ಪರ್ಫಾರ್ಮೆನ್ಸ್ ಇಂದಲೇ ಮುಂಚೆನೂ ಕೂಡ ಸೆಲೆಕ್ಟ್ ಆಗಿದ್ದು. ಸೊ ಇವಾಗಲೂ ಕೂಡ IPL ಪರ್ಫಾರ್ಮೆನ್ಸ್ ಮೇಲೆ ಸೆಲೆಕ್ಟ್ ಆಗಿದ್ದಾರೆ ಅಷ್ಟೇ. ಸೊ ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡ್ಕೊಳ್ಳಿ. ಹಂಗೆ ಏನು ಗಂಟೆ ಹೋಗಲ್ಲ, ಹಂಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.